ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಹೆಲ್ತಿ ದೋಸೆ, ಏನಂದರೆ ಒಂದು ಅಡೈ ದೋಸೆ ಮಾಡಿರೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ 1 ಕಪ್ ದೋಸೆ ಹಾಕಿ 1/3 ಕಪ್ ಉದ್ದಿನಬೇಳೆ, 1/3 ಕಪ್ ಕಡಲೆಕಾಳು, 1/3 ಕಪ್ ಕಡಲೆಬೇಳೆ, 1/3 ಕಪ್ ತೊಗರಿಬೇಳೆ, 1/3 ಕಪ್ ಹೆಸರು ಕಾಳು, 1/4 ಟೀ ಸ್ಪೂನು ಮೆಂತ್ಯ ಕಾಳು. ಇಷ್ಟೇ ಪದಾರ್ಥಗಳು ಎಲ್ಲ ಚೆನ್ನಾಗಿ ನೀರಲ್ಲಿ ತೊಳಗಿ ನೀರಲ್ಲಿ ನೆನೆಯೋಕ್ಕಿಡಬೇಕು 7 ಗಂಟೆ. ಆ ನೀರು ರುಬ್ಬಿಡಬೇಕು. ಏನಂದರೆ ಆ ನೀರಲ್ಲಿ ರುಬ್ಬಿಟ್ರೆ ಒಳ್ಳೆ ಪ್ರೋಟೀನ್ ಎಲ್ಲ ಸಿಗುತ್ತೆ. 7 ಗಂಟೆಯಲ್ಲಿ ಜಾಸ್ತಿ ಟೈಮ್ ನೀರಲ್ಲಿ ನೆನೆ ಹಾಕಿ ಆ ನೀರು ತೆಗಿಬೇಕು. ಒಂಥರ ನೊರೆ ಬರುತ್ತೆ. ಅದಕ್ಕೆ ಒಂದು 6-7 ಗಂಟೆ ನೀರಲ್ಲಿ ನೆನೆ ಹಾಕಿ ಇದು ಚೆನ್ನಾಗಿ ತೊಳಗಿ ನೀರಲ್ಲಿ ನೆನೆ ಹಾಕಿಡಬೇಕು. ಆ ನೀರು ಹಾಕಿ ರುಬ್ಬಬೇಕು. ಜಾಸ್ತಿ ಟೈಮ್ ನಿನಗೆ 7 ಗಂಟೆ ಆಗಿ ನಿನಗೆ ರುಬ್ಬಕ್ಕೆ ಟೈಮ್ ಆಗಿಲ್ಲ ಅಂದರೆ ಆ ನೀರು ತೆಗಿಬಿಟ್ಟು ಆ ನೀರು ಯೂಸ್ ಮಾಡಬಾರ್ದು. ಅದರಲ್ಲಿ ನೊರೆ ಎಲ್ಲ ಬರುತ್ತಲ್ಲ, ಅದಕ್ಕೆ ದೋಸೆ ಚೆನ್ನಾಗಿ ಆಗುತ್ತಲ್ಲ, ಜಾಸ್ತಿ ಹುಳಿ ಆಗುತ್ತೆ. ಅದಕ್ಕೆ ಇದೆಲ್ಲ ಚೆನ್ನಾಗಿ ನೀರಲ್ಲಿ ತೊಳಗಿ 7 ಗಂಟೆ ನೆನೆಕ್ಕೆ ಬಿಡಬೇಕು. ಎಲ್ಲ ನಾನು ಚೆನ್ನಾಗಿ ತೊಳಗಿ ನೀರಲ್ಲಿ 7 ಗಂಟೆ ನೆನೆಕ್ಕಿಟ್ಟು ಸಾಫ್ಟಾಗಿದ್ದು ನೋಡಿರಿ. ನೀರೆಲ್ಲ ಕ್ಲೀನಾಗಿದೆ, ನೊರೆ ಏನೂ ಬಂದಿಲ್ಲ. ಈ ನೀರಲ್ಲೇ ರುಬ್ಬಬೇಕು. ಇದೆಲ್ಲ ನಾನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ. 2 ಒಣ ಮೆಣಸಿನ್ಕಾಯಿ ಹಾಕೋಣ, ಒಂದು 10-11 ಪೀಸು ಮೆಣಸು ಕಾಳು, ಪೆಪ್ಪರ್ ಇದು ಹಾಕೋಣ. ಫಸ್ಟ್ ಒಂದು ಬಾಚಲ್ಲಿ ನಾನು ಇದು ಹಾಕೋಣದು. ಸ್ವಲ್ಪ 2 ಟೀ ಸ್ಪೂನು ಕುಕ್ಕಡ್ ರೈಸ್ ಅನ್ನು ಹಾಕಿ ಚೆನ್ನಾಗಿ ಆ ನೀರು ಹಾಕಿ ನುಣ್ಣಕ್ಕೆ ರುಬ್ಬಿಡಬೇಕು. ನಾನು 2 ಬ್ಯಾಚಾಗಿ ಎಲ್ಲ ರುಬ್ಬಿಟ್ಟಿದ್ದೀವಿ. ಫಸ್ಟ್ ಬ್ಯಾಚಲ್ಲಿ ನಾನು ಮೆಣಸಿನ್ಕಾಯಿ ಮೆಣಸು ಕಾಳು ಹಾಕಿದ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ನಾನು ಉಪ್ಪು ಹಾಕಿದ್ದು, ನಿಮ್ಗೆ ಇನ್ನು ಇಷ್ಟ ಇಲ್ಲ ಅಂದರೆ ಈ ಟೈಮಲ್ಲಿ ಹಾಕಬೇಡ, ದೋಸೆ ಹಾಕೋಣ ಟೈಮಲ್ಲಿ ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ವಿ. ನಾನು ಇದೊಂದು 6-7 ಗಂಟೆ ಫರ್ಮೆಂಟೇಷನ್ ಇಡು, 7 ಗಂಟೆ ರೆಸ್ಟ್ ಮಾಡಿ. ಈಗೊಂದು 7 ಗಂಟೆ ಆಗಿದೆ. ಒಂದು ಹಿಟ್ಟು ಎಲ್ಲದ ಉಬ್ಬಿ ಬಂದಿದ್ದಲ್ಲ ನೋಡಿ. ನಿಧಾನಕ್ಕೆ ಮಿಕ್ಸ್ ಹಾಕ. ಇದನ್ನ ಜೊತೆ ಒಂದು ಚಟ್ನಿ ರೆಡಿ ಹಾಕ, ಒಂದು ಈರುಳ್ಳಿ ಚಟ್ನಿ. ಅದಕ್ಕೆ ನಾನು ಒಂದು ಮಿಕ್ಸಿ ಜಾರಲ್ಲಿ ಒಂದು 2 ಈರುಳ್ಳಿ ಕಟ್ ಮಾಡಿದ, 1/4 ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಕ್ಕದು ಪೀಸುಳ್ಳಿ, 1.5 ಟೀ ಸ್ಪೂನು ಚಿಲ್ಲಿ ಪೌಡ್ರ್, 1.5 ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿದ್ದು. ಬಾಡಿಗೆ ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರ್ ಖಾರ ಕಡಿಮೆ. ಸ್ವಲ್ಪ ನೀರು ಹಾಕೋಣ, ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡಬೇಕು. ಈಗ ಚಟ್ನಿ ಒಂದು ಪಾತ್ರದಲ್ಲಿಗೆ ಹಾಕೋಣ. ಬಿಸಿಯಾಗಿ ಆಯಿಲ್ ಹಾಕೋಣ. ಈಗ ಚಟ್ನಿ ರೆಡಿಯಾಗಿದ್ದು. ನಿಮಗೂ ಈರುಳ್ಳಿ ಎಲ್ಲ ಫ್ರೈ ಹಾಕಿ ಚಟ್ನಿ ಮಾಡೋಣ ಇಷ್ಟ ಅಂದರೆ ಆ ರೀತಿಯಲ್ಲಿ ಹಾಕಬೇಕು. ಇದೊಂದು ಬೇರೆ ಟೇಸ್ಟ್ ಇರುತ್ತೆ. ನಾನು ಬೆಳ್ಳುಳ್ಳಿ ಹಾಕೋಕ್ಕೆ ಮರೆತು ಬಿಟ್ಟು, ನೀವೆಲ್ಲ ಹಾಕಬೇಕು. ದೋಸೆ ರೆಡಿ ಹಾಕಬೇಕು. ಸ್ವಲ್ಪ ಆಯಿಲ್ ಹಾಕಿ ಒಂದು ಲಿಡ್ ಹಾಕಿಟ್ಟಿದ್ದೀವಿ. ತಿರುಗಿ ಹಾಕೋಕ್ಕೆ ಅವಶ್ಯಕ ಇಲ್ಲ. ದೋಸೆ ರೆಡಿಯಾಗಿದ್ದು ನೋಡಿರಿ, ಹೆಲ್ತಿಯಾಗಿರುತ್ತೆ ಈ ದೋಸೆ. ಈ ರೀತಿಲೆಲ್ಲ ರೆಡಿ ಹಾಕೋಣ ನೋಡಿರಿ. ಇದನ್ನು ಈಗ ನಮ್ಮದು ಅಡೈ ದೋಸೆ ರೆಡಿಯಾಗಿದ್ದು. ಈಸಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಏನಂದರೆ ಎಲ್ಲ ಕಾರ್ಬೋಹೈಡ್ರೇಟ್ ಎಲ್ಲ ಕಡಿಮೆ, ನ್ಯೂಟ್ರಿಷನೆಲ್ಲ ಪ್ರೋಟೀನೆಲ್ಲ ಜಾಸ್ತಿ ಇರುತ್ತಲ್ಲ, ಎಲ್ಲ ಕಾಳುಗಳೆಲ್ಲ ಹಾಕಿದಲ್ವ, ಅದಕ್ಕೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ನೀವೆಲ್ಲ ಒಂದು ಟ್ರೈ ಮಾಡಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಹಿಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸಿನೊಂದು ಶೇರ್ ಮಾಡಿ, ಎಲ್ಲರೂ ಟ್ರೈ ಮಾಡಬೇಕು. ಚಟ್ನಿ ನಿಮಗೆ ಈರುಳ್ಳಿ ಎಲ್ಲ ಆಯಿಲು ಒಂದು ಫ್ರೈ ಆಗಿ ಗ್ರೈಂಡ್ ಮಾಡಿ ಹಾಕಿ ಒಳ್ಳೆ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಈ ರೀತಿಯಲ್ಲಿ ಹಸಿ ಟೇಸ್ಟ್ ಒಳ್ಳೆ ಇಷ್ಟ ಮಕ್ಕಳಿಗೆಲ್ಲ, ಅದಕ್ಕೆ ನಾನು ಈ ರೀತಿಯಲ್ಲಿ ಚಟ್ನಿ ಮಾಡಿದ್ದು. ನಾನು ಬೆಳ್ಳುಳ್ಳಿ ಹಾಕೊಂಡು ಮರೆತು ಬಿಟ್ಟು, ನೀವೆಲ್ಲ ಹಾಕಬೇಕು. ಓಕೆ.